ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು MG ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾದ ಬಗ್ಗೆ ಸಿನಿಮಾದ ಸಾಂಗ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾದ ಮೊದಲ ಸಾಂಗ್ ರಿಲೀಸ್ ಆಗಿದೆ. ನಿನ್ನೆ ಈ ಸಿನಿಮಾದ ಒಂದು ಸಾಂಗ್ನ ಬಿಡುಗಡೆ ಮಾಡಿದ್ದಾರೆ. ಸಿನಿಮಾದ ಸಾಂಗ್ ಅಂದರೆ ಫಸ್ಟ್ ಅನೌನ್ಸ್ಮೆಂಟ್ ಆಗಿತ್ತು ಆಗಸ್ಟ್ 15ನೇ ತಾರೀಕು ಆ ಸಿನಿಮಾದ ಸಾಂಗ್ನ ಬಿಡುಗಡೆ ಮಾಡೋಕ್ಕೆ ಪ್ಲಾನ್ ಆಗಿತ್ತು. ಬಟ್ ಕಾರಣಾಂತರಗಳಿಂದ ನಿಮಗೆ ಗೊತ್ತಿರೋ ಹಾಗೆ ಆ ಸಿನಿಮಾದ ಒಂದು ಸಾಂಗ್ನ ಮುಂದೂಡಿದರು. ಈ ವಾರ ಅಂದರೆ ಇವತ್ತಿನ ಅಂದರೆ ಹಿಂದಿನ ದಿನ 24ಕ್ಕೆ ಆ ಸಿನಿಮಾದ ಸಾಂಗ್ ಬಿಡುಗಡೆ ಆಗಿದೆ. ಸ್ನೇಹಿತರೆ, ಸಿನಿಮಾದ ಒಂದು ಸಾಂಗ್ ವಿಚಾರಕ್ಕೆ ಬರೋದಾದರೆ ಅಜನೀಶ್ ಲೋಕನಾಥ್ ಅವರು ಮೊದಲ ಬಾರಿಗೆ ದರ್ಶನ್ ಸರ್ ಅವ್ರಿಗೆ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡ್ತಾ ಇರೋದು. ಅಜನೀಶ್ ಸರ್ ಅವರ ಒಂದು ಸಾಂಗಪ್ಪ ಅಂತಂದರೆ ಅವ್ರು ಮಾಡಿರೋ ಕಾಂತಾರ ಸಿನಿಮಾ ಆಗಿರ್ಬೋದು, ಆಮೇಲೆ ಕಡೆ ಮ್ಯಾಕ್ಸ್ ಸಿನಿಮಾ ಆಗಿರ್ಬೋದು, ವಿಕ್ರಾಂತ್ ಋಣ ಆಗಿರ್ಬೋದು, ಆ ಎಲ್ಲ ಸಿನಿಮಾದ ಸಾಂಗಲ್ಲಿ ತುಂಬ ಒಂದು ವಿಶೇಷವಾದ ಒಂದು ಏನಪ್ಪ ಅಂತಂದರೆ ಮ್ಯೂಸಿಕ್ನ ಕೊಡ್ತಾರೆ. ಅದರ ಒಂಥರ ನಂಬರ್ 1 ಟ್ರೆಂಡಿಂಗ್ ಡೈರೆಕ್ಟರ್ ಅಂತ ಹೇಳ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಂತಂದು. ದರ್ಶನ್ ಸರ್ ಅವರ ಒಂದು ಕಾಂಬಿನೇಷನಲ್ಲಿ ಇವರ ಒಂದು ಕಾಂಬಿನೇಷನಲ್ಲಿ ಬರ್ತಾರೋ ಈ ಸಾಂಗು ಬೀಟ್ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಯಾಕಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಸಾಂಗ್ನ. ಲಿರಿಕ್ಸ್ ತುಂಬ ಚೆನ್ನಾಗಿದೆ. ಅಂದರೆ ದರ್ಶನ್ ಸರ್ ಅವರ ಒಂದು ಏನು ಇವಾಗಿನ ಒಂದು ಇದು ಸಿಚುವೇಶನ್ಗೆ, ಆಮೇಲೆ ಅವರ ಒಂದು ಫ್ಯಾನ್ಸ್ಗಳಿಗೆ, ಆಮೇಲೆ ಕಡೆ ಒಂಥರ ಎಲ್ಲ ಒಂದು ಏನಪ್ಪ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡೋಂಥದ್ದು ಕೂಡ ಒಂದು ಲಿರಿಕ್ಸ್ ಇದೆ. ಯಾವ ಥರ ಇರಬೇಕು ಜೀವನದಲ್ಲಿ, ಏನು ಮಾಡಬೇಕು ಅನ್ನೋದು ಕೂಡ ಎಲ್ಲ. ಒಂದು ಟೈಟ್ಲ್ ಏನಪ್ಪ ಅಂದರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಂದು ಒಂದು ಸಿನಿಮಾದ ಒಂದು ಸಾಂಗಲ್ಲಿ ಬರೋವಂಥ ಒಂದು ಟೈಟ್ಲು. ಸ್ನೇಹಿತರೆ, ಟೋಟಲಿ ಸಿನಿಮಾದ ಒಂದು ಕೊರಿಯೋಗ್ರಾಫ್ ಆಗಿರ್ಬೋದು, ಆಮೇಲೆ ಕಡೆ ಲಿರಿಕ್ಸ್ ಆಗಿರ್ಬೋದು, ಸಾಂಗ್ನ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನೂ ಸಾಂಗ್ದ ಒಂದು ಬೀಟು, ಆಮೇಲೆ ಕಡೆ ಒಂದು ಬೇಸ್ ಸೌಂಡು ಬೇರೆ ಥರ ಮಾಡಿದ್ರೆ, ನಂತರ ಸ್ಟೈಲಿಶ್ ಆಗಿ ಬೇರೆ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಒಂದು ನನ್ನ ಅನಿಸಿಕೆ. ಅದು ಬಿಟ್ಟರೆ ಸಿನಿಮಾದ ಲಿರಿಕ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ದರ್ಶನ್ ಸರ್ ಅವರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಅವರ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಟೋಟಲಿ ಒಂದು ಸಾಂಗ್ನ ತೆಗೆದಿರೋ ಸೆಟ್ ಆಗಿರ್ಬೋದು, ಆ ಡ್ಯಾನ್ಸರ್ಸ್ ಕೂಡ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ ಒಂದು ಬ್ಲ್ಯಾಕ್ ಥೀಮ್ ಕೂಡ ತುಂಬ ಇಟ್ಟಿಸ್ತು ನನಗೆ. ಬಟ್ ಸಾಂಗ್ನ ಒಂದು ಇನ್ನೊಂದು ಸ್ವಲ್ಪ ಏನಪ್ಪ ಅಂದರೆ ಒಂದು ಬೇಸ್ ಸೌಂಡ್ ಆಗಿರ್ಬೋದು, ಆಮೇಲೆ ಸ್ವಲ್ಪ ಒಂದು ಇನ್ನೂ ಬೇರೆ ಥರದ ಒಂದು ಸ್ಟೈಲಲ್ಲಿ ಮಾಡ್ಬೋದಿತ್ತು ಅಂತ ನನ್ನ ಒಂದು ಅನಿಸಿಕೆ. ಸ್ನೇಹಿತರೆ, ಇನ್ನು ಈ ಸಿನಿಮಾದ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ 12ನೇ ತಾರೀಕು ಅಂದರೆ ಡಿಸೆಂಬರ್ 12ಕ್ಕೆ ಆ ಸಿನಿಮಾ ಬಿಡುಗಡೆ ಆಗಿದೆ. ಒಂದು ಪೋಸ್ಟ್ನ ಹಾಕಿದ್ದಾರೆ. ಆ ಸಿನಿಮಾದ ಒಂದು ರಿಲೀಸಿಂಗ್ ಡೇಟ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಡೆವಿಲ್ ಒಂದು ಸಿನಿಮಾದ ಸಾಂಗು. ಇನ್ನು ನೆಕ್ಸ್ಟ್ ಕೂಡ ಸಾಂಗ್ ಬಗ್ಗೆ ಅಪ್ಡೇಟ್ ಆಗಿರ್ಬೋದು, ಮತ್ತು ಟ್ರೈಲರು ಮತ್ತು ಟೀಸರು, ಮತ್ತು ಇನ್ನು ಮುಂದಿನ ಒಂದು ದಿನಗಳಲ್ಲಿ ಅಂದರೆ ಒಂದು 12ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ, 12ನೇ ತಿಂಗಳಿಗೆ ಡಿಸೆಂಬರು. ಅದ್ರ ಒಳಗಡೆ ಸಿನಿಮಾದ ಅಪ್ಡೇಟ್ಗಳೆಲ್ಲ ಬರ್ತಾ ಹೋಗುತ್ತೆ. ಸ್ನೇಹಿತರೆ, ನನಗನ್ಸಿದ್ನ ಇದು ಡೆವಿಲ್ ಸಿನಿಮಾದ ಒಂದು ಸಾಂಗ್ನ ರಿವ್ಯೂ ಹೇಳಿದ್ದೀನಿ. ಲಿರಿಕ್ಸ್ ತುಂಬ ಹಿಡಿಸ್ತು ನನಗೆ. ಆಮೇಲೆ ದರ್ಶನ್ ಸರ್ ಅವರ ಒಂದು ಪರ್ಫಾರ್ಮೆನ್ಸು ಸಾಂಗಲ್ಲಿ ಅವರು ಒಂದು ಬಂದಿರೋ ಒಂದು ಸ್ಟೈಲ್ ಆಗಿರ್ಬೋದು, ಅವ್ರ ವಾಕಿಂಗ್ ಸ್ಟೈಲು, ಒಂಥರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅದೆಲ್ಲ ಕೂಡ ಟೋಟಲಿ ಇಷ್ಟ ಆಯಿತು. ಸಾಂಗ್ದ ಸ್ವಲ್ಪ ಬೇಸ್ ಅದು ಸೌಂಡು ಆಮೇಲೆ ಬೇರೆ ಥರದ ಒಂದು ಸ್ಟೈಲಲ್ಲಿ ಬರ್ಬೋದಿತ್ತು ಅಂತ ಒಂದು ನನ್ನ ಅನಿಸಿಕೆ. ಸ್ನೇಹಿತರೆ, ಇದಿಷ್ಟು ಡೆವಿಲ್ ಸಿನಿಮಾದ ಒಂದು ಸಾಂಗು. ನಿಮಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಧನ್ಯವಾದ ಹೇಳ್ತಾ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.